ಇವತ್ತಿನ ವಿಡಿಯೋ ನನ್ನ ಹಳೆವು ಇನ್ಕಂಪ್ಲೀಟ್ ವರ್ಕ್ಸ್ಗಳು ಅಂದ್ರೆ ಅರ್ಧಕ್ಕೆ ಬಿಟ್ಟು ಅವೆಲ್ಲ ತೋರಿಸ್ತೀನಿ, ಏನೂ ಡ್ರಾಯಿಂಗ್ ಮಾಡಲ್ಲ. ನೆಕ್ಸ್ಟ್ ಒಂದೊಂದಾಗಿ ಡ್ರಾ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ವರ್ಕ್ಸ್ ನೋಡೋಣ ಬರ್ರಿ. ಫಸ್ಟ್ ಈ ಡ್ರಾಯಿಂಗ ಇದು ಹೇರ್ಸ್ ಪ್ರಾಕ್ಟೀಸ್ ಮಾಡಬೇಕಂತ ಔಟ್ಲೈನ್ ಹಾಕಿದ್ದು. ಚಾರ್ಕೋಲ್ ಪೆನ್ಸಿಲ್ಲೇ ಹೇರ್ಸ್ ಡ್ರಾ ಮಾಡಬೇಕಂತ ಔಟ್ಲೈನ್ ಹಾಕಿ ಇಷ್ಟೇ ಬಿಟ್ಟೇನೆ, ಡ್ರಾಯಿಂಗ್ ಮಾಡಿಲ್ಲ. ಇದು ಮಾಡಮ್ರಿ ಮುಂದೆ. ಇದು ಪೇಪರ್ ಇದೇ ಯೂಸ್ ಮಾಡೀನಿ, ಬ್ರುಸ್ಟ್ರೋ ಮೀಡಿಯಮ್ ಸರ್ಫೇಸ್ 200 GSM. ಚಾರ್ಕೋಲು ಮೀಡಿಯಮ್ ಸರ್ಫೇಸ್ ಮೇಲೆ ಯೂಸ್ ಮಾಡ್ರೆ ಬೆಟ್ರ್ ಅಂಥೇಳಿ ಇದ್ರ ಮೇಲೆ ಡ್ರಾ ಮಾಡೀನಿ. ಇದ್ರ ಮೇಲೆ ಔಟ್ಲೈನ್ ಡ್ರಾ ಮಾಡೀನಿ. ಮಾಡಿ ನೋಡಮ್ರಿ ಹೆಂಗೆ ಬರ್ತದೆ ನೆಕ್ಸ್ಟ್. ಇದು ವಿರಾಟ್ ಕೊಹ್ಲಿದು 1-1.5 ವರ್ಷ ಹಿಂದೆ ಮಾಡಿರೋ ಡ್ರಾಯಿಂಗ್ ಅನ್ನಿಸ್ತದೆ ಇದು. ನೋಡ್ತಿರ್ಬೋದು ನೀವು, 1 ಸೆಂಟಿಮೀಟ್ರ್ ಗ್ರಿಡ್ನೇ ಮತ್ತು ಎಕ್ಸ್ ಹಾಕೀನಿ. ಹೇರ್ಸ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ, ಬಂದಿಲ್ಲ. ಅದಕ್ಕೆ ಡಿಮೋಟಿವೇಟ್ ಆಗಿ ಬಿಟ್ಟಿರ್ಬೇಕು ಅನ್ನಿಸ್ತದೆ ಇದು. ಇದನ್ನು ಕಂಪ್ಲೀಟ್ ಮಾಡಮ್ರಿ. ಇದು ಪೇಪರ್ ಇದು ಈ ಪೇಪರ್ ಯೂಸ್ ಮಾಡೀನಿ, ಬ್ರುಸ್ಟ್ರೋ ಬ್ರ್ಯಾಂಡ್ದು ಬ್ರಿಸ್ಟಾಲ್ ಅಲ್ಟ್ರಾ ಸ್ಮೂತ್ 250 GSM. ಇದು ಯೂಸ್ ಮಾಡೀನಿ. ಇದ್ರ ಮೇಲೆ ಇದು ಮತ್ತು ಡ್ರಾಯಿಂಗ್ ಮಾಡಿ ನೋಡಮ್ರಿ ಬರ್ತದ. ಬಟ್ ಹೇರ್ಸ್ ಹೆಂಗೆ ಡ್ರಾ ಮಾಡಬೇಕು ಗೊತ್ತಾಗಲ್ದು, ಮುಂದೆ ಟ್ರೈ ಮಾಡಮ್. ನೆಕ್ಸ್ಟ್ ಕೃಷ್ಣಂದು ಇದು ಪ್ರಿಂಟ್ ತೊಗೊಂಡಿನಿ, ಅದೇ ಇಲ್ಲಿ ಡ್ರಾ ಮಾಡಬೇಕು. ಹಿಂದೆ ತೋರಿಸ್ದಲ್ಲ ರೀ, ಅದೇ ಪೇಪರ್ ಇದು ಬ್ರಿಸ್ಟಾಲ. ಇದನ್ನೂ ಡ್ರಾ ಮಾಡಮು. ಇಲ್ಲಿ ಸ್ವಲ್ಪ ಮಾಡಿಬಿಟ್ಟೀನಿ, ಚಲೋ ಬರಲಾಗ್ಯದ ಅಂತೇಳಿ ಬಿಟ್ಟಿರಬೇಕು. ಓಕೆ, ನೆಕ್ಸ್ಟ್ ಇದು ರಾಧಾ ಅದು ರೀ. ಇದೇ ಥರದೊಂದು ಡ್ರಾಯಿಂಗ್ ಮಾಡಿದ್ದೇನೆ, ಅದು ಬೇರೆಯವ್ರು ತೊಗೊಂಡೋದ್ರು. ಅದನ್ನ ಅದು ಫೋಟೋ ಹಾಕ್ತೀನಿ ನಿಮ್ಗೆ ಸ್ಕ್ರೀನ್ ಮೇಲೆ. ಅದು ಈ ಪೇಪರ್ ಮೇಲೆ ಮಾಡಿದ್ದು, ಕ್ಲಾಸ್ಮೇಟ್ ಬ್ರ್ಯಾಂಡ್ದು ಡ್ರಾಯಿಂಗ್ ಬುಕ್ನಾಗ. ಅದ್ರ ಚಲೋ ಬಂದಿತ್ತು. ಫಸ್ಟ್ ಕಲರ್ ಪೆನ್ಸಿಲ್ ಇಲ್ಲ, ಸೆಕೆಂಡ್ ಅನ್ನಿಸ್ತದೆ ಅದು. ಸೆಕೆಂಡ್ ಕಲರ್ ಪೆನ್ಸಿಲ್ ಡ್ರಾಯಿಂಗ್ ಅದು ನಂದು. ಅದೇ ಇಲ್ಲಿ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡೋವಂತ ಮಾಡಿದ್ದೆ, ಬಟ್ ಚಲೋ ಬರಲಾಗ್ಯದ ಅಂತೇಳಿ ಬಿಟ್ಟು ಅನ್ನಿಸ್ತದೆ. ಓಕೆ, ನೆಕ್ಸ್ಟ್ ಇದು ಚಾರ್ಕೋಲ್ ಪೌಡ್ರಲ್ಲೇ ಮಾಡ್ಲತ್ತಿದ್ರಿ ನಾ, ಕಂಪ್ಲೀಟ್ ಚಾರ್ಕೋಲ್ ಪೌಡ್ರಲ್ಲೇ ಸ್ವಲ್ಪ ಮಾಡೀನಿ. ಜಸ್ಟ್ ಬ್ಯಾಕ್ಗ್ರೌಂಡ್ ಮಾಡೀನಿ. ಇದನ್ನೂ ಕಂಪ್ಲೀಟ್ ಮಾಡಮ್ರಿ. ಇದು ಪೇಪರ್ ಬ್ರುಸ್ಟ್ರೋ ಮೀಡಿಯಮ್ ಸರ್ಫೇಸ್, ಚಾರ್ಕೋಲ್ ಯೂಸ್ ಮಾಡ್ಲತ್ತಿಲ್ಲ, ಅದಕ್ಕೆ ಮೀಡಿಯಮ್ ಸರ್ಫೇಸ್ ಯೂಸ್ ಮಾಡೀನಿ. ಇದು ಫ್ರೀ ಹ್ಯಾಂಡ್ಲೇ ಔಟ್ಲೈನ್ ಹಾಕಿದ್ದು. ಇಲ್ಲಿ ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ನೋಡ್ರಿ. ಇದು ರೀಸೆಂಟಾಗಿ ಅಂದ್ರೆ 1-2 ತಿಂಗಳ ಹಿಂದೆ ಅನ್ನಿಸ್ತದೆ. ಇಷ್ಟು ಮಾಡೀನಿ, ಕರೆ ಹೇಳ್ತೀನಿ ಸರಿಯಾಗಿ ಬರಲಾಗ್ಯದ ಅಂತೇಳಿ ಬಿಟ್ಟೀನಿ ರೀ. ಈಗ ನೋಡ್ರಿ ಎಷ್ಟು ಚಲೋ ಕಾಣ್ಲತ್ತು. ಇದು ಪೇಪರ ಬ್ರಿಸ್ಟಲ್ ಸ್ಮೂತ್ ಸರ್ಫೇಸ್ ಪೇಪರ್ ಮೇಲೆ ಕಲರ್ ಪೆನ್ಸಿಲ್ ಯೂಸ್ ಮಾಡಬೇಕು. ನಾ ಕೃಷ್ಣಂದು ಇದೇ ನಂದು ಇಷ್ಟೇ ಪಾಡ್ದು ಒಂದು ಡ್ರಾಯಿಂಗ್ ಮಾಡಿದ್ದೆ. ಅದು ಮೀಡಿಯಮ್ ಸರ್ಫೇಸ್ ಪೇಪರ್ ಮೇಲೆ. ಮೀಡಿಯಮ್ ಸರ್ಫೇಸ್ ಪೇಪರ್ ಮೇಲೆ ಮಾಡಿದ್ರೆ ಹಿಂಗೆ ವೈಟ್ ಪ್ಯಾಚಸ್ ಕಾಣಿಸ್ತಾವ. ಅದಕ್ಕೆ ಸ್ಮೂತ್ ಪೇಪರ್ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಸ್ಮೂತ್ ಪೇಪರ್ ಮೇಲೆ ಇದು ಟ್ರೈ ಮಾಡೀನಿ, ಮಸ್ತ್ ಬಂದದ. ಇದು ಕಂಪ್ಲೀಟ್ ಮಾಡಮ್ರಿ. ನೆಕ್ಸ್ಟ್ ಇದನ್ನೂ ಬಕ್ಕುಳ ಹಳಿದು ಅನ್ನಿಸ್ತದೆ. ಹೇರ್ಸ್ ಎಲ್ಲ
ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಗ್ರಾಫೈಟ್ ಪೆನ್ಸಿಲ್ಲೇ ಚಲೋ ಬಂದಿಲ್ಲ ಅಂತೇಳಿ ಬಿಟ್ಟೀನಿ. ಇಲ್ಲೆಲ್ಲ ಔಟ್ಲೈನ್ ಮಾಡಬೇಕಿನ್ನು. ಔಟ್ಲೈನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಡ್ರಾಯಿಂಗು ಕಂಪ್ಲೀಟ್ ಮಾಡಮ್ರಿ. ಇದು ಪೇಪರ ಹೇಳ್ಬೇಕಂದ್ರೆ ಐವರಿ ಶೀಟ್ ಅಂತ ಹೇಳ್ರಿ. ನಾ ಆನ್ಲೈನ್ದಾಗ ತರಿಸಿದ್ದೆ. ಬಟ್ ಪೇಪರ್ ಸ್ವಲ್ಪ ಇದು ಬ್ರಿಸ್ಟಲ್ಲ, ಇದು ಐವರಿ ಪೇಪರ್ ಅಂತ ಬ್ಲೂಯಿಶ್ ಟೈಪ್ ಅದ ರೀ. ಇದು ಸ್ವಲ್ಪ ಬ್ಲೂ ಕಾಣಿಸ್ತದ. ಪೇಪರ್ ಅದೆಲ್ಲ ಚಲೋನೇ ಅದ. ಓಕೆ, ನೆಕ್ಸ್ಟ್ ಇದು ನಾ ಕ್ರಿಯೇಟಿವ್ ಆಗಿ ಮಾಡಬೇಕಂತ ಔಟ್ಲೈನ್ ಹಾಕಿದ್ದು. ಯಾವುದೂ ರಿಫ್ರೆನ್ಸ್ ಇಮೇಜ್ ಇಲ್ಲ. ಅರ್ಧ ಕೃಷ್ಣ ಅರ್ಧ ರಾಧಾ ಅಂಥೇಳಿ ಮಾಡಬೇಕಂತ ಔಟ್ಲೈನ್ ಹಾಕಿಟ್ಟೇನಿ. ಇದು ಎಕ್ರೆಲಿಕ್ ಪೇಂಟ್ ಯೂಸ್ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದು. ಇದು ಪೇಪರ್ ಈ ಪೇಪರ್ ರೀ, ಅದು RTOS ಅಂತ 240 GSM. ಎಕ್ರೆಲಿಕ್ ಯೂಸ್ ಮಾಡ್ಬೋದು ಅಂಥೇಳಿ ಇದು ಪೇಪರ್ ತೊಗೊಂಡೀನಿ. ಎಕ್ರೆಲಿಕ್ನ ಪೇಂಟ್ ಯಾವೂ ಮಾಡಿಲ್ಲ, ಮಾಡಿದ್ರು ಒಂದು ಎರಡು ಮಾಡೀನಿ. ಅವು ಟ್ರೈ ಮಾಡೀನಿ ರೀ. ಇದು ಮಾಡಬೇಕು. ಎಕ್ರೆಲಿಕ್ ವಾಟ್ರ್ ಕಲರ್ ಅದೆಲ್ಲ ಸ್ವಲ್ಪ ಗೊತ್ತಿಲ್ಲ ನನಗೆ, ಕಲ್ಲೆಮ್ರಿ ಮುಂದೆ. ಓಕೆ, ನೆಕ್ಸ್ಟ್ ಇದು ಮೊನ್ನೆ ಹಾಕಿದ್ರಿ ಔಟ್ಲೈನ್ ಹಾಕಿನಿ. ಚಾರ್ಕೋಲ್ ಪೆನ್ಸಿಲ್ಲೇ ಮಾಡಬೇಕಂತ 1 ಇಂಚ್ ಗ್ರಿಡ್ ಬಾಕ್ಸ್ ಹಾಕೀನಿ. ಬಿಗಿನರ್ಸ್ ಯಾರು ನೋಡ್ಲತ್ತಿದ್ರಂದ್ರೆ ಇಷ್ಟು ದೊಡ್ಡ ಬಾಕ್ಸ್ ಹಾಕಬೇಡ್ರಿ. ಇಷ್ಟು ದೊಡ್ಡ ಹಾಕಿದ್ರೆ ಔಟ್ಲೈನ್ ಕರೆಕ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ನಾನು ಹಳಿವು ನೋಡ್ಬೋದು ನೀವು. ಜಸ್ಟು 1 ಸೆಂಟಿಮೀಟ್ರ್ ಬಾಕ್ಸ್ ಹಾಕೀನಿ. ಎಷ್ಟು ಬಾಕ್ಸ್ ಸಣ್ಣ ಮಾಡ್ತೀವಿ ಅವಾಗ ಔಟ್ಲೈನ್ ಪರ್ಫೆಕ್ಟ್ ಬರ್ತದೆ. ಮುಂದಿನ ವಿಡಿಯೋದಾಗ ಈ ಡ್ರಾಯಿಂಗ್ ಜೊತೆ ಸಿಗ್ತೀನಿ ರೀ. ಟ್ಯುಟೋರಿಯಲ್ಲು ಬರ್ತದೆ ಹೆಂಗೆ ಮಾಡ್ಬೇಕಂತ. ಚಾರ್ಕೋಲ್ ಪೆನ್ಸಿಲ್ಲೇ ಮಾಡ್ತೀನಿ ಅವಾಗಲೇ ಹೇಳ್ದಂಗೆ. ಈ ವಿಡಿಯೋ ಇಷ್ಟೇ ರೀ. ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ಮ. ಹರೇ ಕೃಷ್ಣ.